ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆದಾರವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಇಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲಕ್ಕಿ ಮನೆಗೆ ಬಂದಿರ್ತಾರೆ. ಮನೋಜ್ಗೆ ಚೆನ್ನಾಗಿ ಬೈತಾರೆ. ಅವಳೇನೋ ಮನೆ ಬಿಟ್ಟು ಓಡಿಸ್ತು ಅಂತ ನೀನು ಹಂಗೆ ಇದೆಯಲ್ಲ ಹೋಗಿ ಕರ್ಕೊಂಬರ್ಬಾರ್ದು ಅಂತ ಬೈತಿರ್ತಾರೆ. ಆಗ ಲಕ್ಕಿ ಮನೋಜಂಗೆ ಹೇಳ್ತಾರೆ ಫೋನ್ ಮಾಡಿ ಕರೆಯೋ ಅಂತ ಹೇಳ್ತಾರೆ. ಮನೋಜ ಇಲ್ಲ ಅಜ್ಜಿನ ಕರೆಯಲ್ಲ ಅಮ್ಮ ಹೇಳಿದ್ದಾರೆ ಅಂತ ಅವನು ಫೋನೇ ಮಾಡೋದಿಲ್ಲ. ಆಗ ರಂಗನಾಥ್ಗೆ ಲಕ್ಕಿ ಹೇಳ್ತಾರೆ ಹೇಳೋ ಮನೋಜಂಗೆ ಹೇಳೋ ಫೋನ್ ಮಾಡಿ ಕರೆಯೋದಕ್ಕೆ ಹೇಳೋ ಅಂತ ರಂಗನಾಥ್ಗೆ ಅಜ್ಜಿ ಹೇಳ್ತಿರ್ತಾರೆ. ಇದನ್ನು ನೋಡಿ ರವಿ ಶ್ರುತಿ ಪರವಾಗಿಲ್ವೇ ಬಂದಮೇಲೆ ಸರಿಯಾಗಿ ಕ್ಲಾಸ್ ತೊಗೊತಿದ್ದಾರೆ ಅಂತ ಶ್ರುತಿ ರವಿಗೆ ಹೇಳ್ತಾಳೆ. ಆಗ ಲಕ್ಕಿ ರಂಗನಾಥ್ಗೆ ಮತ್ತೆ ಹೇಳ್ತಾರೆ ಶಾಂತಿಗೂ ಹಾಗೆ ಫೋನ್ ಮಾಡಿ ಕರೆಯೋ ಅಂತ ಅಜ್ಜಿ ಹೇಳ್ತಾರೆ ರಂಗನಾಥ್ಗೆ. ಈ ಕಡೆ ರೋಹಿಣಿ ಫೋನ್ನ ಇಟ್ಕೊಂಡು ಕಾಯ್ಕೊಂಡು ಕೂತಿರ್ತಾಳೆ. ಆಗ ಪೂಜಾ ಕೇಳ್ತಾಳೆ ಏನೇ ಫೋನು ಕೈಲಿಟ್ಕೊಂಡು ಕೂತಿದ್ಯಾ ಅಂದಾಗ ಮನೋಜ್ ನನಗೆ ಫೋನ್ ಮಾಡ್ತಾರೆ ಅದಕ್ಕೆ ನಾನು ಕಾಯ್ಕೊಂಡು ಕೂತಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಪೂಜಾ ಹೇಳ್ತಾಳೆ ಅಲ್ಲ ಮನೋಜ್ ಮೇಲೆ ನಂಗೆ ತುಂಬಾ ಕೋಪ ಬರ್ತಿದೆ. ಹೆಂಡ್ತಿ ಹೇಗಿದ್ದಾಳೆ ಏನು ಮಾಡ್ತಾಳೆ ಅಂತ ಒಂದು ಫೋನ್ ಮಾಡಿ ಕೇಳಬಾರ್ದ ಅಂತ ಪೂಜಾ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ ನನ್ನ ಮನೋಜ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ, ಖಂಡಿತವಾಗ್ಲೂ ಇವಾಗ ಅವ್ರು ಫೋನ್ ಮಾಡೇ ಮಾಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಮನೋಜ್ ಫೋನ್ ಮಾಡಿ ಅಂತ ಫೋನ್ ಇಟ್ಕೊಂಡು ಕೇಳ್ಕೊತಿರ್ತಾಳೆ. ಅದೇ ಟೈಮ್ಗೆ ಮನೋಜ್ ಕೂಡ ಫೋನ್ ಮಾಡ್ತಾನೆ. ಅದನ್ನು ನೋಡ್ಬಿಟ್ಟು ಪೂಜಾ ರೋಹಿಣಿ ನಿನ್ನ ಲವ್ಗೆ ತುಂಬಾ ಒಂದು ಪವರ್ ಇದೆ ಕಣೆ, ಅದಕ್ಕೆ ನೋಡು ಮನೋಜ್ ಅವ್ರು ಫೋನ್ ಮಾಡ್ತಿದ್ದಾರೆ ಅಂತ ಪೂಜಾ ಹೇಳ್ತಾಳೆ. ಯಾಕೆ ಹಂಗೆ ನೋಡ್ತಾ ಇದೆಯಾ ಫೋನ್ ರಿಸೀವ್ ಮಾಡೆ ಅಂತ ಪೂಜಾ ಹೇಳಿದಾಗ ಇಲ್ಲ ಕಣೆ ಇವಾಗೇ ತೆಗೆದ್ಬಿಟ್ರೆ ನನ್ನ ವ್ಯಾಲ್ಯೂ ಗೊತ್ತಾಗಲ್ಲ ಅವ್ರಿಗೆ, ಅದಕ್ಕೆ ನಾನು ಇವಾಗ ತೆಗೆಯೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಪೂಜಾ ಹೇಳ್ತಾಳಲ್ಲ ಇಷ್ಟೊತ್ತು ನೋಡಿದ್ರೆ ಫೋನ್ ಮಾಡಿಲ್ಲ ಅಂತ ಬಡ್ಕೊತಿದ್ದೆ, ಇವಾಗ ನೋಡಿದ್ರೆ ಯಾಕೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಅಂದಾಗ ನಾನು ಇವಾಗಲೇ ಫೋನ್ ತೆಗೆದ್ಬಿಟ್ರೆ ನಾನು ತುಂಬ ಸಿಂಪಲ್ಲು ಸಾಧಾರಣ ಅನಿಸ್ಬಿಡ್ತೀನಿ ಕಣೆ, ಅದಕ್ಕೆ ನಾನು ತೆಗೆಯೋದಿಲ್ಲ, ಒಂದು ಸ್ವಲ್ಪ ಅವ್ರಿಗೆ ನನ್ನ ಬೆಲೆ ಗೊತ್ತಾಗಬೇಕು, ಅದಕ್ಕೆ ವೆಯ್ಟ್ ಮಾಡಲಿ ಇರು ಅಂತ ರೋಹಿಣಿ ಹೇಳ್ತಾಳೆ. ಮನೋಜ ಮತ್ತೆ ಫೋನ್ ಮಾಡ್ತಾನೆ ಇರ್ತಾನೆ. ರೋಹಿಣಿ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಏನೇ ರೋಹಿಣಿ ಹಿಂಗೆ ಮಾಡ್ತಾ ಇದೆಯಾ, ಇದೇನು ಲವ್ ಏನೇ ಇದು ಒಂಥರ ಟಾರ್ಚರ್ ಕಣೆ ಕೊಡ್ತಾ ಇರೋದು ನೀನು ಅವ್ರಿಗೆ ಅಂತ ಹೇಳ್ತಾಳೆ. ನಾನು ಎಷ್ಟು ಟಾರ್ಚರ್ ಅನುಭವಿಸ್ತಾ ಇಲ್ವೇನೆ, ಮನೆ ಬಿಟ್ಟು ಬಂದು ಎಷ್ಟು ಕಷ್ಟಪಡ್ತಾ ಇಲ್ವೇನೆ ಅಂತ ರೋಹಿಣಿ ಹೇಳ್ತಾಳೆ. ಫೋನು ಕಟ್ಟಾಗುತ್ತಾಗ ಪೂಜಾ ನೋಡ್ಬಿಟ್ಟು ನೋಡು ಫೋನ್ ಕಟ್ಟಾಯಿತು ಕಣೆ ಯಾಕೆ ಎತ್ತಿಲ್ಲ ಅಂತ ಬೈಕೊಂಡು ಹೋಗ್ತಾಳೆ. ಈ ಕಡೆ ಲಕ್ಕಿ ಕೇಳ್ತಾರೆ ಏನೋ ಫೋನ್ ಎತ್ತಿದ್ಲೇನೋ ಅವಳು ಅಂತ ಲಕ್ಕಿ ಕೇಳ್ತಾರೆ. ಅದಕ್ಕೆ ಮನೋಜ ಇಲ್ಲ ರಿಸೀವ್ ಮಾಡ್ತಾ ಇಲ್ಲ ಅಂತ ಮನೋಜ ಹೇಳ್ತಾನೆ. ಮತ್ತು ಈ ಥರ ಜಗಳ ಮಾಡ್ಕೊಂಡು ಹೋದರೆ ಯಾರೋ ಫೋನ್ ತೆಗಿತಾರೆ, ಬೇಜಾರು ಮಾಡ್ಕೊಂಡು ಹೋಗಿದ್ದಾಳೆ ಅದಕ್ಕೆ ಎತ್ತುತ್ತಾ ಇಲ್ಲ ಅಂತ ಲಕ್ಕಿ ಹೇಳ್ತಾರೆ. ಈ ಕಡೆ ಶ್ರುತಿ ಹೌದು ಅಜ್ಜಿ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ನಿಮ್ಮ ಸ್ಕ್ರಿಪ್ಟೇ ಬೇಡ ಕರೆಕ್ಟಾಗಿ ಎಲ್ಲನೂ ಹೇಳ್ತೀರಾ ಅಂತ ಶ್ರುತಿ ಹೇಳ್ತಾಳೆ. ರವಿ ಶ್ರುತಿಗೆ ಅಯ್ಯೋ ಅವಳು ಹೇಳಿದ್ದೀನಿ ಹೇಳ್ತಾಳೆ, ಅವಳಿಗೆ ಹೇಳೋದು ಅವಳಿಗೆ ಅರ್ಥ ಆಗೋದಿಲ್ಲ, ಅವಳಿಗೆ ಅರ್ಥ ಆಗಬೇಕು ಅಂತ ರವಿ ಹೇಳ್ತಾನೆ. ಹೀಗೆ ಶ್ರುತಿ ಬೈತಾ ಇರ್ತಾಳೆ ರವಿಗೆ. ಇವರಿಬ್ಬರು ಜಗಳ ಮಾಡ್ತಿರ್ಬೇಕಾದ್ರೆ ಮೀನಾ ಬಂದು ಇವಾಗ ಅವ್ರು ಜಗಳ ಮಾಡ್ಕೊಂಡು ಹೋಗಿದ್ದಾರೆ, ಇವಾಗ ನೀವಿಬ್ಬರು ಜಗಳ ಆಡಬೇಕಾ ಸುಮ್ಮನೆ ಇರಿ ಅಂತ ಮೀನಾ ಸಮಾಧಾನ ಮಾಡ್ತಾಳೆ. ಸೂರ್ಯ ಬಂದ್ಬಿಟ್ಟು ನನ್ನ ಫೋನಲ್ಲಿ ಟ್ರೈ ಮಾಡು ಆವಾಗಲಾದ್ರೂ ಫೋನ್ ತೆಗಿಬೋದೇನೋ ಪಾರ್ಲರಮ್ಮ ಅಂತ ಸೂರ್ಯ ಫೋನ್ ಕೊಡ್ತಾನೆ. ಈಗ ನಿಮ್ಮ ಫೋನಲ್ಲಿ ಏನಾದರೂ ಫೋನ್ ಮಾಡಿದ್ರೆ ಅವ್ರು ಸ್ವಿಚ್ ಆಫೇ ಮಾಡಿ ಇಟ್ಕೊಂಡ್ಬಿಡ್ತಾರೆ ಸುಮ್ಮನೆ ಇರಿ ಅಂತ ಮೀನಾ ಹೇಳ್ತಾಳೆ. ಲಕ್ಕಿ ಸುಮ್ಮನೆ ರಮ್ಮ ಅವ್ನ ಫೋನಲ್ಲೇ ಟ್ರೈ ಮಾಡಲಿ ಅಂತ ಲಕ್ಕಿ ಹೇಳ್ತಾರೆ. ಹಂಗ ಫೋನ್ ಮಾಡ್ದೇನೋ ನಿನ್ನ ಹೆಂಡ್ತಿಗೆ ಫೋನ್ ಮಾಡು ಅಂತ ಹೇಳಿದಾಗ ಇರಮ್ಮ ಮನೋಜ ಫಸ್ಟ್ ಫೋನ್ ಮಾಡಿಬಿಡ್ಲಿ ಆಮೇಲೆ ನಾನು ಮಾಡ್ತೀನಿ ಅಂತ ರಂಗನಾಥ ಹೇಳ್ತಾರೆ. ಅಮ್ಮ ಫಸ್ಟು ರೋಹಿಣಿ ಬಂದ್ಬಿಡ್ಲಿ, ರೋಹಿಣಿ ಬಂದಮೇಲೆ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು, ರೋಹಿಣಿ ಬಂದಿದ್ದಾಳೆ ಅಂದರೆ ಅವಳು ಬರೋದೇ ಇಲ್ಲಮ್ಮ, ಅದಕ್ಕೆ ಸ್ವಲ್ಪ ಅವಳಿಗೆ ಸಮಾಧಾನ ಮಾಡಿ ಕರೆಯೋಣ ಇರಮ್ಮ ಅಂತ ರಂಗನಾಥ ಹೇಳ್ತಾರೆ. ಫೋನ್ ಮಾಡಿದ್ದೇನೋ ಅಂದಾಗ ಮಾಡಿದೆ ರಿಸೀವ್ ಮಾಡ್ತಾ ಇಲ್ಲ ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ಅಲ್ಲ ಪಂಚಾಯತಿಗೆ ಅಂತ ನನ್ನ ಕರೆಸ್ಬಿಟ್ಟು ಈ ಹುಡುಗಿ ಫೋನ್ ಎತ್ತುತ್ತಾ ಇಲ್ವಲ್ಲ ಅಂತ ಲಕ್ಕಿ ಹೇಳ್ತಿರ್ತಾರೆ. ಆಗ ಮೀನಾ ಹೇಳ್ತಾಳೆ ಅವರು ಪೂಜಾ ಮನೆಯಲ್ಲೇ ಇರ್ತಾರೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಅಲ್ಲೇ ಇರೋದು ಕನ್ಫರ್ಮಾ ಅಂತಂದಾಗ ಮನೋಜ ಹೇಳ್ತಾನೆ ಅಲ್ಲೇ ಕನ್ಫರ್ಮ್ ಆಗಿರ್ತಾರೆ ಇನ್ನೆಲ್ಲಿ ಹೋಗ್ತಾಳೆ ಅಂತ ಮನೋಜ ಹೇಳ್ತಾನೆ. ಹೇಳ್ತಾನೆ ಮತ್ತು ಅಲ್ಲಿಗೆ ಹೋಗಿ ಕರ್ಕೊಂಬಾರೋ ಅಂತ ಸೂರ್ಯ ಹೇಳಿದಾಗ ಇಲ್ಲ ಅಲ್ಲಿ ಹೋದ್ರೆ ಸರಿ ಹೋಗಲ್ಲ, ಫೋನಲ್ಲಿ ಮಾತಾಡಿದ್ರೇ ಸರಿ ಅಂತ ಮನೋಜ ಹೇಳ್ತಾನೆ. ಸೂರ್ಯ ಹೇಳ್ತಾನೆ ಲಕ್ಕಿ ಇವನಿಗೆ ಅದೇನೋ ಜಾಸ್ತಿ ಆಗಿಬಿಟ್ಟಿದೆ, ಸೋಂಪಾಪುರ ಅದೇನೋ ಅಂತಾರಲ್ಲ ಅದೇನೋ ಜಾಸ್ತಿ ಆಗಿದೆ ಅಂದಾಗ ಶ್ರುತಿ ಅದು ಈಗೋ ಜಾಸ್ತಿ ಆಗಿಬಿಟ್ಟಿದೆ ಅಂತ ಶ್ರುತಿ ಹೇಳಿದಾಗ ಹೌದು ಇವ್ನಿಗೆ ಅದೇ ಜಾಸ್ತಿ ಆಗಿರೋದು ಅಂತ ಸೂರ್ಯ ಹೇಳ್ತಾನೆ. ಲಕ್ಕಿ ಹೇಳ್ತಾರೆ ಹಿಂಗೆ ಮಾಡಿದ್ರೆ ಹೆಂಗಪ್ಪ, ಗಂಡ ಹೆಂಡ್ತಿ ಅಂದಮೇಲೆ ಯಾರಾದರೂ ಒಬ್ಬರು ಬಿಟ್ಕೊಡ್ಬೇಕು, ನೀನೇ ಹೋಗಿ ಕರ್ಕೊಂಬಾಪ್ಪ ಅಂತ ಮನೋಜಿಗೆ ಲಕ್ಕಿ ಹೇಳ್ತಾರೆ. ಮನೋಜ ಹೇಳ್ತಾನೆ ಇಲ್ಲ ಅಜ್ಜಿ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಅವಳೇ ತೆಗಿತಾಳೆ ಇರಿ ಅಂತ ಮನೋಜ ಹೇಳ್ತಾನೆ. ಮತ್ತು ಲಕ್ಕಿ ಸರಿ ಫೋನಾದರೂ ಮಾಡೋ ಅಂತ ಮುಖಕ್ಕೆ ತಿವಿತಾರೆ ಲಕ್ಕಿ. ಈ ಕಡೆ ರಣತರು ಹೇಳ್ತಾರೆ ಫೋನ್ ಮಾಡೋ ಅಂತ ಮನೋಜಂಗೆ ಹೇಳ್ತಾರೆ. ಮನೋಜ ಫೋನ್ ಮಾಡಿದ ತಕ್ಷಣ ಈ ಕಡೆ ರೋಹಿಣಿ ಫೋನ್ ತೆಗೆದು ಹಾಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರೋಹಿಣಿ ಮನೋಜ್ ಅಂತ ಹೇಳಿದ ತಕ್ಷಣ ಈ ಮನೋಜ್ ಹೇಳ್ತಾನೆ ಅಜ್ಜಿ ಮನೆಗೆ ಬಂದಿದ್ದಾರೆ ನೀನು ಮನೆಗೆ ಬರಬೇಕಂತೆ ಬಾ ಅಂತ ಮನೋಜು ರೋಹಿಣಿನ ಕರೀತಾನೆ. ರೋಹಿಣಿ ಅಲ್ಲ ನೀವು ಕರಿತಿದ್ದೀರಾ ಅಂತ ನಾನು ಅಂದ್ಕೊಂಡೆ, ಅಜ್ಜಿನ ಕರಿತಾ ಇರೋದು ಅಂತ ರೋಹಿಣಿ ಕೇಳ್ತಾಳೆ.
ರೋಹಿಣಿ ಇಲ್ಲ ನಾನು ಮನೆಗೆ ಬರಲ್ಲ ಅಂತ ಹೇಳಿದಾಗ, ನಾನು ಹೇಳ್ತಿದ್ದೀನಲ್ಲ ರೋಹಿಣಿ, ಲಕ್ಕಿ ಕರೀತಿದ್ದಾರೆ ಬೇಗ ಬಾ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಸರಿ ನಂದು ಒಂದು ಕಂಡೀಷನ್ ಇದೆ, ಮನೆಗೆ ಬರಬೇಕಂದ್ರೆ ಈ ಕಂಡೀಷನ್ನ ಒಪ್ಕೊಂಡ್ರೆ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಮನೋಜ ಏನದು ಕಂಡೀಷನು ಅಂತ ಕೇಳ್ತಾನೆ. ಅದಕ್ಕೆ ಇದು ಕಂಡೀಷನ್ ಆದರೂ ಅನ್ಕೋ, ರಿಕ್ವೆಸ್ಟ್ ಆದರೂ ಅನ್ಕೋ, ನಾನು ಮನೆಗೆ ಬಂದ ಮೇಲೆ ಅತ್ತೆ ನಂಗೆ ಹೊಡಿಬಾರ್ದು ಬೈಬಾರ್ದು ಅಂತ ರೋಹಿಣಿ ಕೇಳ್ಕೊತಾಳೆ. ಅದಕ್ಕೆ ಮನೋಜ ಏನು ಮಾತಾಡ್ದಿರ ಇರ್ತಾನೆ. ಅದಕ್ಕೆ ರೋಹಿಣಿ ಏನು ಮಾತಾಡ್ತಾ ಇಲ್ವಲ್ಲ ಮನೋಜ್, ಈ ಥರ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಬರೋದು ಅಂತ ಹೇಳ್ತಾಳೆ. ಈ ಕಡೆ ಲಕ್ಕಿ ಯಾಕೋ ಮಾತಾಡ್ತಾ ಇಲ್ಲ, ಮಾತಾಡೋ ಅಂತ ಲಕ್ಕಿ ಹೇಳ್ತಿರ್ತಾರೆ. ಆಗ ಮನೋಜ್ ಹೇಳ್ತಾನೆ, ರೋಹಿಣಿ ಇಲ್ಲಿಗೆ ಬರಬೇಕಂದ್ರೆ ಅಮ್ಮ ಅವಳಿಗೆ ಹೊಡಿಬಾರ್ದಂತೆ ಬೈಬಾರ್ದಂತೆ, ಹಂಗಿದ್ರೆ ಮಾತ್ರ ಅವಳು ಬರ್ತಾಳಂತೆ ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ಈ ಕಡೆ ಸೂರ್ಯ, ಸಕ್ಕರೆನೇ ಇಲ್ಲಿಲ್ವಲ್ಲ ಇನ್ನೇನೋ ಹೊಡಿತಾರೆ ಬಡಿತಾರೆ, ಬರೋದಕ್ಕೆ ಹೇಳೋ ಅಂತ ಸೂರ್ಯ ಹೇಳ್ತಾನೆ. ಅಜ್ಜಿ ಹೇಳ್ತಾರೆ, ನಾನಿರಬೇಕಾದ್ರೆ ಅವಳು ಹೆಂಗೋ ಹೊಡೆಯೋದಕ್ಕಾಗತ್ತೆ, ನಾನೆಲ್ಲ ನೋಡ್ಕೋತೀನಿ ಬರೋ ಕೇಳು ಅಂತ ಅಜ್ಜಿ ಹೇಳ್ತಾರೆ. ಮನೋಜ ಲಕ್ಕಿ ಎಲ್ಲ ನೋಡ್ಕೊತೀನಿ ಅಂತ ಹೇಳ್ತಾರೆ, ನೀ ಬಂದ್ಬಿಡು ರೋಹಿಣಿ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ನನಗೆ ಯಾರು ಏನು ಅನ್ಬಾರ್ದು, ನನಗೆ ಹೇಳೋದನ್ನ ಕೇಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇನ್ನೇನು ಹೇಳೋದು, ಆದಷ್ಟು ಬೇಗ ಬಂದ್ಬಿಡು, ಎಲ್ಲನೂ ಲಕ್ಕಿನ ನೋಡ್ಕೊತಾನೆ ಅಂತ ಹೇಳಿಲ್ವಾ ಬಾ ಅಂತ ಮನೋಜ ಹೇಳ್ತಾನೆ. ಆ ಥರ ಹೇಳಿಬಿಟ್ಟು ಮನೋಜ ಫೋನ್ ಕಟ್ ಮಾಡಿಬಿಡ್ತಾನೆ. ಆಗ ಈ ಕಡೆ ಪೂಜಾ, ಏನೋ ಕಂಡೀಷನ್ಸ್ ಎಲ್ಲ ಹಾಕ್ತಾಯಿದ್ಯಾ ಅಂದಾಗ, ನಾನು ಏನಾದ್ರು ಒಂದು ಕಂಡೀಷನ್ ಹಾಕಿದ್ರೆ ಅದನ್ನು ಕೇಳೋದು ಮನೋಜ್ ಅವರೊಬ್ಬರೇ, ನಾನು ಅದಕ್ಕೆ ಅವ್ರಿಗೆ ಕಂಡೀಷನ್ ಹಾಕಿದ್ದು, ನಾನು ಮನೆಗೆ ಹೋದ್ಮೇಲೆ ಅತ್ತೆ ಹೊಡಿಬಾರ್ದು ಬೈಬಾರ್ದು, ಆಗಿದ್ರೆ ಮಾತ್ರ ಬರ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಹೇಗೋ ಮನೋಜ್ ಅವರೇ ಫೋನ್ ಮಾಡಿ ಕರೆದ್ರಲ್ಲ ಅಂತ ಪೂಜಾ ಹೇಳಿದಾಗ, ಅವರೇ ಏನು ಫೋನ್ ಮಾಡಿಲ್ಲ ಕಣೆ, ಅಜ್ಜಿ ಊರಿಂದ ಬಂದಿದ್ದಾರೆ, ಅವ್ರು ಹೇಳಿರೋಕ್ಕೆ ಅವರು ಕರೆದಿರೋದು ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಶಾಂತಿ ಕಸ್ತೂರಿ ಮನೇಲಿ ಕೂತಿರ್ತಾಳೆ. ಆಗ ಕಸ್ತೂರಿ ಊಟ ಆದರೂ ಮಾಡೆ ಅಂದಾಗ, ನನಗೇನೂ ಬೇಡ ಕಣೆ ಅಂತ ಹೇಳ್ತಿರ್ತಾಳೆ. ನನಗೆ ಎಲ್ಲರ ಮುಂದೆ ಅವಮಾನ ಆಗೋಯ್ತು, ನಾನು ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಬಿಡೆ ರವಿ ಕೋಟ್ಯಾಧೀಶ್ವರನ ಹುಡುಗಿನ ಮದುವೆ ಮಾಡ್ಕೊಂಬಂದಿದ್ದಾನಲ್ಲೇ ಅಂತ ಹೇಳಿದಾಗ, ಹಂಗಲ್ಲ ಕಣೆ, ಅದು ನಾನು ಹುಡುಕಿದ್ದು ಹುಡುಗಿ ಥರ ಮೋಸ ಮಾಡಿಬಿಟ್ಲಲ್ಲೇ, ಆ ಹೂ ಕೊಟ್ಟೋಳ ಮುಂದೆ ನನಗೆ ಅವಮಾನ ಆಯಿತು, ತಲೆ ತಗ್ಸೋಂಗೆ ಆಗೋಯ್ತಲ್ಲ ಅಂತ ಶಾಂತಿ ಹೇಳ್ತಾಳೆ. ಎಲ್ಲ ನಿನ್ನಿಂದನೇ ಕಣೆ ಆಗಿದ್ದು, ತುಂಬ ಒಳ್ಳೆಯ ಹುಡುಗಿ ಅಂತ ಹೇಳಿದೆ, ಮದುವೆ ಮಾಡ್ಕೊಳ್ಳೋದಕ್ಕೆ ಹಿಂಗಾಯಿತು ಅಂತ ಶಾಂತಿ ಹೇಳ್ತಾಳೆ. ಆಗ ಕಸ್ತೂರಿ, ಏನೇ ಹಿಂಗೆ ಹೇಳ್ತಿದ್ಯಾ, ನಾನು ಯಾವತ್ತೂ ಅವಳನ್ನ ಮದುವೆ ಮಾಡ್ಕೊ, ಕೋಟ್ಯಾಧೀಶ್ವರ ಅಂತ ಹೇಳೇ ಇಲ್ಲ ಕಣೆ, ಮತ್ತು ನೀನು ಇನ್ನೊಂದು ಮರಿತಾ ಇದೆಯಾ, ಮೀನಾ ಕೂಡ ತುಂಬ ಒಳ್ಳೆ ಹುಡುಗಿ ಕಣೆ, ಅವಳು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ, ಆದರೆ ಇವಳ ಬಗ್ಗೆ ಯೋಚನೆ ಮಾಡಿಕೊಂಡು ನೀನು ಅವಳನ್ನ ಮರಿತಿದ್ಯಾ ಅಂತ ಕಸ್ತೂರಿ ಹೇಳ್ತಾಳೆ. ನೋಡು ನೋಡು, ನಾನು ತಂದಿರೋ ಸೊಸೆ ಅಂತ ಹೇಳ್ತಿದ್ದಲ್ವಾ, ನೋಡಿ ಇವಾಗ ಹೆಂಗೆ ಏಮಾರಿಸಿದ್ಲು ನಮ್ಮನ್ನೆಲ್ಲ ಅಂತ ಶಾಂತಿ ಹೇಳಿದಾಗ, ಕಸ್ತೂರಿ ಹೇಳ್ತಾರೆ, ಅಲ್ಲ ನನಗೇನು ಗೊತ್ತಿತ್ತು ಇವಳು ಈ ಥರ ಏಮಾರಿಸ್ತಾಳೆ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವರು ಶಾಂತಿಗೆ ಫೋನ್ ಮಾಡ್ತಾರೆ. ಕಸ್ತೂರಿ ನೋಡ್ಬಿಟ್ಟು, ಯಾರ್ದು ಫೋನು, ಯಾರೋ ಫೋನ್ ಮಾಡ್ತಾರೆ ಅಂದಾಗ, ಅದೇ ಕಡೆ ನಮ್ಮ ಮನೆಯವರೇ ಫೋನ್ ಮಾಡ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಸರಿ ಫೋನ್ ರಿಸೀವ್ ಮಾಡು ಅಂತ ಹೇಳ್ತಾಳೆ ಕಸ್ತೂರಿ. ಈ ಕಡೆ ಶಾಂತಿ ಫೋನ್ ರಿಸೀವ್ ಮಾಡಿದಾಗ ರಂಗನಾಥ್ ಅವರು ಏನೂ ಮಾತಾಡ್ದಿರ ಸುಮ್ಮನೆ ಇರ್ತಾರೆ. ಈ ಕಡೆ ಶಾಂತಿ ಹಲೋ ಹಲೋ ಅಂತ ಕಿರ್ಚ್ಕೊತಿರ್ತಾಳೆ. ಈ ಕಡೆ ರವಿ ಅಪ್ಪ ಮಾತಾಡು ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ನಾನೇ ಮಾತಾಡ್ತಾ ಇರೋದು ಅಂದಾಗ, ಸರಿ ಅಂತ ಶಾಂತಿ ಹೇಳ್ತಾಳೆ. ಸರಿ ಇದು ಮನೆಗೆ ಬಂದ್ಬಿಡು ಅಂತ ರಂಗನಾಥ್ ಅವರು ಹೇಳಿದಾಗ, ನಾನು ಬರಲ್ಲ ಅಂತ ಹೇಳ್ತಾಳೆ. ನಂಗೆ ಗೊತ್ತು ನೀನು ಕಸ್ತೂರಿ ಮನೇಲಿದ್ಯಾ ಅಂತಂದಾಗ, ನಿಮ್ಗೇನು ಗೊತ್ತು ಅಂತ ಶಾಂತಿ ಹೇಳ್ತಾಳೆ. ನೀನು ಇನ್ನೆಲ್ಲಿ ಹೋಗ್ತೀಯ, ಅವ್ರ ಮನೆಗೆ ತಾನೇ ಹೋಗೋದು ಅಂತ ರಂಗನಾಥ್ ಅವರು ಹೇಳಿದಾಗ, ಶಾಂತಿ ಏನೂ ಮಾತಾಡಿದ್ರೆ ಸುಮ್ಮನೆ ಇರ್ತಾಳೆ. ಆವಾಗ ಊರಿಂದ ಅಮ್ಮ ಬಂದಿದ್ದಾರೆ, ಅಮ್ಮ ನಿನ್ನ ಬರಬೇಕು ಅಂತ ಹೇಳ್ತಾರೆ, ಬೇಗ ಬಂದ್ಬಿಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಶಾಂತಿ, ಅವ್ರು ಯಾಕೆ ಮನೆಗೆ ಬಂದರು ಅಂತ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ ಹೇಳ್ತಾರೆ, ನೀವಿಬ್ಬರು ಜಗಳ ಆಡ್ಕೊಂಡು ಈ ಥರ ಮನೆ ಬಿಟ್ಟು ಹೋಗ್ಬಿಟ್ರೆ ಇದನ್ನೆಲ್ಲ ಯಾರು ಸರಿಪಡಿಸ್ತಾರೆ, ಅದಕ್ಕೆ ನಾನು ಅವ್ರನ್ನ ಕರ್ಕೊಂಬಂದಿದ್ದ ರಂಗನಾಥ್ ಅವರು ಹೇಳ್ತಾರೆ. ಶಾಂತಿ ಕೇಳ್ತಾಳೆ, ಅವಳು ಯಾಮಾರಿಸ್ತವಳು ಅಂದಾಗ ರಂಗನಾಥ್ ಅವರು, ಇಲ್ಲ ಇನ್ನೂ ಬಂದಿಲ್ಲ ಅಂತಾರೆ. ಅಮ್ಮ ಹೇಳಿದ್ದಾರೆ ಅವಳನ್ನೂ ಬರೋದಕ್ಕೆ ಅಂತ ಹೇಳಿದಾಗ, ಅವಳನ್ನ ಯಾಕೆ ಬರೋಕ್ಕೆ ಹೇಳಿದ್ರಿ, ಅವಳು ಬಂದರೆ ನಾನಂತೂ ಅಲ್ಲಿಗೆ ಬರೋದಿಲ್ಲ, ಅವಳ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ, ಅವಳೇನಾದರೂ ಅಲ್ಲಿ ಬಂದರೆ ನಾನು ಹೊಡಿತೀನಿ ಬಡಿತೀನಿ, ನೀವು ಯಾರು ಏನೋ ಕೇಳಬಾರ್ದು, ಯಾಕೆಂದರೆ ಅವಳು ನಾನು ತಂದಿರೋ ಸೊಸೆ, ನನಗೆಲ್ಲ ರೈಟ್ಸ್ ಇದೆ ಅವಳ ಮೇಲೆ ಹೊಡೋದಕ್ಕೆ ಬೈಯೋದಕ್ಕೆ, ನನಗೆ ಮೋಸ ಮಾಡಿದ್ಲು ಅವಳು ಅಂತ ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಅವಳಿಗೆ ನೀನು ಅತ್ತೆ ಆದರೆ ನಮ್ಮಮ್ಮ ನಿನಗತ್ತೆ, ಸುಮ್ಮನೆ ಏನೋ ಮಾತಾಡ್ದಿರ ಬಾಯಿ ಮುಚ್ಕೊಂಡು ಮನೆಗೆ ಬಾ ಅಂತ ರಂಗನಾಥ್ ಅವರು ಬೈತಾರೆ. ಆಗ ಶಾಂತಿ ಯೋಚನೆ ಮಾಡ್ಕೊಂಡು, ಹೋಚೆ ಇದರಲ್ಲಿ ನನಗೆ ಮೋಸ ಮಾಡಿರೋದವಳು, ಅವಳಿಗೆ ನಾನತ್ತೆ, ನಾನು ಅವಳಿಗೆ ಹೊಡೆದ್ರು ಬಡಿದ್ರು ನಿಮ್ಮಮ್ಮ ಏನೂ ಕೇಳಬಾರ್ದು, ಈ ವಿಷಯಕ್ಕೆ ನಿಮ್ಮಮ್ಮ ತಲೆ ಹಾಕಬಾರ್ದು ಅಂತ ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಅವಳು ನಿನಗೊಬ್ಳಿಗೆ ಸೊಸೆ ಅಲ್ಲ ಕಣೆ, ನನಗೂ ಸೊಸೆನೇ, ಮನೆಗೆ ಬಾ ಎಲ್ಲ ಮಾತಾಡೋಣ ಅಂತ ರಂಗನಾಥ್ ಅವರು ಹೇಳ್ತಾರೆ. ಶಾಂತಿ ಹೇಳ್ತಾಳೆ, ನಾನು ಹೇಳೋದೇ ಫೈನಲು, ನಿಮ್ಮಮ್ಮ ಇದರಲ್ಲಿ ಅಡ್ಡ ಬರಬಾರ್ದು, ತಲೆ ಹಾಕಬಾರ್ದು ಅಂತ ಶಾಂತಿ ಹೇಳ್ತಿರ್ತಾಳೆ. ಈ ಕಡೆ ಕಸ್ತೂರಿ ಬಂದು, ಏನು ನಿಮ್ಮ ಅತ್ತೆ ಬಂದಿದ್ದಾರಾ ಅಂತ ಕಸ್ತೂರಿ ಕೇಳ್ತಾರೆ.
ಆಗ ಶಾಂತಿ ಬೈಕೊಂಡು, ಹೌದು ಇಂಥ ಸಮಯದಲ್ಲಿ ಅವ್ರನ್ನ ಬೇರೆ ಊರಿಂದ ಕರೆಸಿದ್ದಾರೆ, ಇದೆಲ್ಲ ಆಗ್ತಿರೋದು ಆ ಸೂರ್ಯಂದನೇ, ಏನಾದರೂ ಮನೇಲಿ ಸಮಸ್ಯೆ ಆಗಿಬಿಟ್ರೆ ಸಾಕು, ಸೂರ್ಯ ಹೋಗಿ ಕರ್ಕೊಂಬಂದ್ಬಿಡ್ತಾನೆ ನಮ್ಮ ಅತ್ತೆನ ಅಂತ ಶಾಂತಿ ಬೈತಾಳೆ. ಅವನಿಗೆ ಮೈ ತುಂಬ ಕೊಬ್ಬು ಅಂತ ಬೈಕೊಂಡಿರ್ತಾಳೆ. ಈ ಕಡೆ ಕಸ್ತೂರಿ, ನಿನಗೇನು ಕೊಬ್ಬು ಕಮ್ಮಿ ಇದೆಯೇನೆ ಅಂತ ಹೇಳ್ಬೇಕಾರೆ, ನೀನು ಮಾತಾಡಬೇಡ್ವೆ ಅಂತ ಶಾಂತಿ ಕಸ್ತೂರಿಗೆ ಬೈತಿರ್ತಾಳೆ. ಅದಾದಮೇಲೆ ಕಸ್ತೂರಿ, ಇಲ್ಲೇ ಮಾತಾಡ್ಕೊಂಡು ಎನರ್ಜಿ ವೇಸ್ಟ್ ಮಾಡ್ಕೋಬೇಡ್ವೆ, ಅಲ್ಲೋಗಿ ಮಾತಾಡು ಅಂತ ಕಸ್ತೂರಿ ಹೇಳ್ತಾರೆ. ಸರಿ ಆಯಿತು ನಾನು ಹೊರಡ್ತೀನಿ ಅಂತ ಶಾಂತಿಯರಿಂದ ಹೊರಡ್ತಾಳೆ. ಆಗ ಸೂರ್ಯ, ಇಬ್ಬರು ಬರ್ತಿದ್ದಾರಲ್ಲ ಮಾತಾಡಿದ್ರಾಯ್ತು ಅಂತ ಸೂರ್ಯ ಹೇಳ್ತಾನೆ. ಅಜ್ಜಿ ನೀನು ಇವಾಗ ರೆಸ್ಟ್ ತಗೋ ಅಂತ ಮೀನಾ ಹೇಳ್ತಾಳೆ. ಸರಿ ಅಂದ್ಬಿಟ್ಟು, ಅಪ್ಪ ನೀನು ಸ್ವಲ್ಪ ರೆಸ್ಟ್ ತಗೋಪ್ಪ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶ್ರುತಿ ಇಂಟ್ರೆಸ್ಟಿಂಗಿಂದ, ಇವಾಗ ಇಬ್ಬರು ಬರ್ತಿದ್ದಾರೆ ಮನೇಲಿ ಏನು ನಡೀತಾ ನಾನು ನೋಡಬೇಕು ಅಂತ ಶ್ರುತಿ ಇಂಟ್ರೆಸ್ಟಿಂದ ಹೇಳ್ತಾ ಇರ್ತಾಳೆ. ಆಗ ರವಿ, ಅಲ್ಲ ಅವರಿಬ್ಬರು ಮನೇಲಿ ಜಗಳಾಡಿದ್ರೆ ನಿನ್ಗೆ ಆಗನ್ಸುತ್ತಾ ಅಂತ ರವಿ ಬೈತಿರ್ತಾನೆ ಶ್ರುತಿಗೆ. ಶ್ರುತಿ ಹೇಳ್ತಾಳೆ, ಅಲ್ಲ ಏನು ನಡೀತಂತ ಅಂತ ಕ್ಯೂರಿಯಾಸಿಟಿ ರವಿ, ಅದಕ್ಕೆ ಅಂತ ಹೇಳಿದಾಗ, ಅಯ್ಯೋ ನಿನ್ನೊಂದು ಕತೆ ಅಂತ ರವಿ ಹೇಳ್ತಾನೆ. ಈ ಕಡೆ ಶ್ರುತಿ ಆ ಥರ ಹೇಳ್ಬಿಟ್ಟು ರೂಮ್ಗೆ ಹೋಗ್ತಾಳೆ. ಈ ಕಡೆ ಮತ್ತು ರೋಹಿಣಿ ಬೇರೆ ಬೇರೆ ಆಟೋದಲ್ಲಿ ಒಂದೇ ಟೈಮಿಗೆ ಬರ್ತಾರೆ. ಶಾಂತಿ ಆಟೋದವ್ರಿಗೆ ದುಡ್ಡು ಕೊಡೋಕೆ ಹೋದಾಗ ಚೇಂಜ್ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ರೋಹಿಣಿ ಬಂದುಬಿಟ್ಟು ನಾನು ಕೊಡಲಾ ಅಂದಾಗ ಈ ಕಡೆ ಶಾಂತಿ, ಬೇರೆಯವ್ರದ್ದೆಲ್ಲ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವಳೇ ದುಡ್ಡು ಕೊಟ್ಬಿಟ್ಟು ಶಾಂತಿ ಹೋಗ್ತಾಳೆ. ಈ ಕಡೆ ಆಟೋ ಡ್ರೈವರು, ನಮ್ಮತ್ತೆನೂ ಹಿಂಗೆ ಆಡೋದು ಅಂತ ಬೈಕೋತಿರ್ತಾನೆ. ಅಯ್ಯೋ ಇವಾಗಲೇ ನಮ್ಮದೊಂದು ಕತೆ ಆಗಿದೆ ರೀ ಅಂತ ಹೇಳ್ಬಿಟ್ಟು ರೋಹಿಣಿ ಅಲ್ಲಿಂದ ಬರ್ತಾಳೆ. ಈ ಕಡೆ ಲಕ್ಕಿ ಏನಿನ್ನು ಅವರಿಬ್ಬರು ಬಂದೇ ಇಲ್ಲ ಅಂತ ನೋಡ್ತಿರ್ತಾರೆ. ಅಷ್ಟೊಂದು ಈ ಕಡೆ ರೋಹಿಣಿ ಮತ್ತು ಶಾಂತಿ ಇಬ್ಬರು ಒಟ್ಟಿಗೆ ಬರ್ತಾರೆ. ಈ ಕಡೆ ಸೂರ್ಯ ಇವರಿಬ್ಬರನ್ನ ನೋಡಿಬಿಟ್ಟು, ಅಯ್ಯೋ ಲಕ್ಕಿ ನಿನ್ನ ಕಾಯೋ ಅವಶ್ಯಕತೆನೆಲ್ಲ ಇಬ್ಬರು ಒಟ್ಟಿಗೆ ಬಂದುಬಿಟ್ರು ನೋಡಿ, ಪಂಚಾಯತಿ ಸ್ಟಾರ್ಟ್ ಮಾಡ್ಬೋದು ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಬಂದ ತಕ್ಷಣ ಸೂರ್ಯ ನೋಡ್ಬಿಟ್ಟು, ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ಶಾಂತಿ ಬೈತಾಳೆ. ಲಕ್ಕಿನ ನೋಡಿಬಿಟ್ಟು, ನೀವು ಯಾವಾಗತ್ತೆ ಬಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಲಕ್ಕಿ, ಅಲ್ಲ ನೀವು ಯಾವಾಗ ಬಂದ್ರಿ ಅಂತ ಕೇಳ್ತಾರ ಇಲ್ಲ, ಯಾಕೆ ಬಂದ್ರಿ ಅನ್ನೋ ಥರ ಹೇಳ್ತಾ ಇದೆಯಾ ಅಂತ ಲಕ್ಕಿ ಬೈತಾರೆ ಶಾಂತಿಗೆ. ಅದಕ್ಕೆ ಶಾಂತಿ, ಆ ಥರ ಎಲ್ಲ ಅತ್ತೆ ಅಂತ ಹೇಳಿದಾಗ, ಇದೆಲ್ಲ ನೀನು ನನಗೆ ಹೇಳ್ಕೊಡ್ಬೇಕಾ ಅಂತ ಲಕ್ಕಿ ಬೈತಾರೆ. ಸರಿ ಹೇಗಿದ್ದೀರಾ ಅಂತ ಶಾಂತಿ ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ, ನೀನು ಫಸ್ಟ್ ಬಂದು ಕೂತ್ಕೋ ಅಂತ ಲಕ್ಕಿ ಹೇಳ್ತಾರೆ ಶಾಂತಿಗೆ. ಈ ಕಡೆ ರೋಹಿಣಿ ಲಕ್ಕಿ ನೋಡ್ಬಿಟ್ಟು, ನೀನು ಯಾಕಮ್ಮ ಅಲ್ಲಿ ನಿಂತಿದ್ಯಾ, ಬಾಮ ಒಳಗಡೆ ಅಂತ ಕರೀತಾರೆ. ಈ ಕಡೆ ಮನೋಜ ಓಡಿ ಬಂದುಬಿಟ್ಟು, ಅಮ್ಮ ಯಾಕಮ್ಮ ನೀನು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಮನೋಜ ಶಾಂತಿ ಹತ್ರ ಕೇಳ್ಕೊತಿರ್ತಾನೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಮನೋಜ ರೋಹಿಣಿ ಆಚೆ ನಿಂತಿದ್ದಾಳೆ, ಕರಿಯೋ ಅವಳನ್ನ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಮನೋಜ ಸುಮ್ಮನೆ ನಿಂತಿರ್ತಾನೆ. ಆಗ ಲಕ್ಕಿ ನೋಡ್ಬಿಟ್ಟು, ಯಾಕೋ ಸುಮ್ಮನೆ ಇದೆಯಾ, ಕರಿಯೋ ಅವಳನ್ನ ಒಳಗಡೆ ಅಂತ ಲಕ್ಕಿ ಹೇಳ್ತಾರೆ. ಆಗ ಮನೋಜ, ಅಜ್ಜಿ ಕರಿತಿದಾರಲ್ಲ ಬಾ ಒಳಗಡೆ ಅಂತ ಮನೋಜ ರೋಹಿಣಿನ ಕರೀತಾನೆ. ಆಗ ರಂಗನಾಥ್ ಅವರು ಬಾಮ ಒಳಗಡೆ ಅಂತ ರೋಹಿಣಿನ ಕರೀತಾರೆ. ಈ ಕಡೆ ಲಕ್ಕಿ ಶಾಂತಿಗೆ ಬೈತಾರೆ. ಅಲ್ಲ ಕಣೆ, ನಿನ್ಗೆ 50 ವರ್ಷದ ಮೇಲಾಯಿತು, ನೀನು ಏನೆಲ್ಲ ಕೆಲಸ ಮಾಡಿದೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಲಕ್ಕಿ ಹೇಳ್ತಾರೆ. ಅಲ್ಲ ಕಣೆ, ಏನೋ ಸಮಸ್ಯೆ ಅಂತಾದರೆ ನೀನು ಮನೆ ಬಿಟ್ಟು ಹೋಗ್ಬಿಡೋದು, ಅವರೇನೋ ಚಿಕ್ಕ ಮಕ್ಕಳು, ಏನೋ ಗೊತ್ತಾಗಲ್ಲ, ಸಮಸ್ಯೆ ಆಯಿತು ಈ ಥರ ಮಾಡ್ಕೋತಾರೆ, ನೀನು ಸರಿ ಮಾಡಬೇಕಲ್ವೇ ದೊಡ್ಡೋಳಾಗಿ ಅಂತ ಲಕ್ಕಿ ಶಾಂತಿಗೆ ಬೈತಾರೆ. ಅದಕ್ಕೆ ಶಾಂತಿ, ನನಗೆ ಬಂದಿದ್ದ ಕೋಪಕ್ಕೆ ನಾನೇನಾರ ಇಲ್ಲೇ ಇದ್ದಿದ್ರೆ ಯಾರಾದರೂ ಕೊಲೆ ಮಾಡ್ತಿದ್ದೆ, ಅದಕ್ಕೆ ನಾನು ಮನೆ ಬಿಟ್ಟು ಹೋದೆ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಬೈತಾರೆ, ಅಲ್ಲ ಹಾಗಂತ ಮನೆ ಬಿಟ್ಟು ಹೋಗ್ಬಿಡೋದಂತ ಬೈತಾರೆ. ಈ ಕಡೆ ಲಕ್ಕಿ ಹೇಳ್ತಾರೆ, ಅಲ್ಲ ಅವನೇನೋ ಮಾತಾಡಲ್ಲ ಅಂತ ಹಿಂಗೆಲ್ಲ ಮಾಡೋದೇನೆ ನೀನು ಅಂತ ಲಕ್ಕಿ ಶಾಂತಿಗೆ ಬೈತಿರ್ತಾರೆ. ಅದಕ್ಕೆ ಎಲ್ಲ ಶಾಂತಿ ಹೇಳ್ತಾಳೆ, ಅಲ್ಲ ಅತ್ತೆ ನನ್ನ ಮಾತ್ರ ಬೈತಿದ್ದೀರಾ, ಇವಳು ಹೆಂಗೆಲ್ಲ ಏಮಾರಿಸಿದ್ದಾರೆ ಅಂತ ಗೊತ್ತಾ ನಿಮಗೆ ಅಂತ ಹೇಳ್ತಾಳೆ. ಲಕ್ಕಿ ಹೇಳ್ತಾರೆ, ರೋಹಿಣಿ ಮಾಡಿರೋ ತಪ್ಪೆ, ಆದರೆ ಅವಳು ಯಾಕೆ ಹಂಗೆ ಮಾಡಿದ ಕಾರಣ ತಿಳ್ಕೊಬೇಕಲ್ವ ಅಂತ ಲಕ್ಕಿ ಹೇಳಿದಾಗ, ಅದು ಅವಳು ಮಾಡಿರೋ ಮೋಸಕ್ಕೆ ಕಾರಣ ಬೇರೆ ತಿಳ್ಕೊಬೇಕಾ ಅಂತ ಶಾಂತಿ ಹೇಳ್ತಾಳೆ. ಮೀನಾ, ಸೌಟ್ನ ಒಲೆ ಮೇಲೆ ಕಾಯಿಸು, ಇವತ್ತೇನಾದರೂ ಮಾತಾಡಿದ್ರೆ ಸೌಟ್ ತೊಗೊಂಡು ಸುಟ್ಬಿಡ್ತೀನಿ, ಆವಾಗಲೇ ನನ್ನ ಕೋಪ ತಣ್ಣಗಾಗೋದು ಅಂತ ಶಾಂತಿ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಅತ್ತೆ ಇದೆಲ್ಲ ಡೊಮೆಸ್ಟಿಕ್ ವೈಲೆನ್ಸು, ಪೊಲೀಸವ್ರಿಗೆ ಏನಾದ್ರು ಗೊತ್ತಾದರೆ ಎಳ್ಕೊಂಡು ಹೋಗಿ ಒಳಗಾಕ್ಬಿಡ್ತಾರೆ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ಶಾಂತಿ, ಅಮ್ಮ ತಾಯಿ ನೀನು ಬಾಯಿಸ್ಕೊಂಡು ಸುಮ್ಮನೆ ಇರು ಸ್ವಲ್ಪ ಅಂತ ಶಾಂತಿ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.